ನಾನಲ್ಲಿ ಅಪ್ಲಿಕೇಶನನ್ನು ಹಾಕೋಕ್ಕೆ ಪ್ರಯತ್ನಪಟ್ಟೆ. ಸೊ ನಾನಿವತ್ತು ರಿಜಿಸ್ಟ್ರೇಷನನ್ನು ಮಾಡಿದ್ದೀನಿ. ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಫಸ್ಟಿಗೆ ನಮಗೆ ರಿಜಿಸ್ಟ್ರೇಷನ್ ಮಾಡಿದಾಗ ಯೂಸರ್ ಐ ಡಿ ಸಿಗ್ತದೆ. ಯೂಸರ್ ಐ ಡಿ ಮತ್ತು ನಮ್ಮ ಪಾಸ್ವರ್ಡ್ ಸಿಗ್ತದೆ. ಅದನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು. ಅದ್ರ ಮುಖಾಂತರ ತದನಂತರ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನೂ ಕೂಡ ನಾನು ಪೂರ್ತಿಯಾಗಿ ಅಪ್ಲಿಕೇಶನನ್ನು ಹಾಕಿಲ್ಲ. ಸೊ ತಾವುಗಳು ಏನು ಮಾಡಿರಿ, ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಟ್ಕೋರಿ. ಇದು ನೀವು ಕೆಇದು ಏನು ಲಾಸ್ಟ್ ಟೈಮ್ ಹೆಂಗೆ ಪ್ರಯತ್ನ ಪಡ್ತಿರ್ತೀರಲ್ಲ, ಕೆಇದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಹೋಗಿ ಏನು ಅಪ್ಲಿಕೇಶನ್ ಹಾಕೋಕೆ ಅಲ್ಲೇ ನೀವು ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಏನು ಹಳೇದೇನು ಸಮಸ್ಯೆ ಇತ್ತಲ್ಲ ವೆಬ್ಸೈಟ್ ಒಳಗಡೆ, ಬಟ್ ಅದು ಯಾವುದೇ ಸಮಸ್ಯೆ ಇವಾಗಿಲ್ಲ. ನೀವು ಅದನ್ನು ಮರೆತು ಇವಾಗ ಹೊಸ ಪ್ರಯತ್ನವನ್ನು ಮಾಡಿದರೆ ಡೆಫಿನೆಟಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದ್ರ ಜೊತೆಗೆ ಕ್ರೈಸ್ದ ಪೇಪರ್ 1 ಮತ್ತು ಪೇಪರ್ 2 ಕೂಡ ಸಿಲೆಬಸ್ ಬಿಟ್ಟಾರ, ಓದ್ಕೊಳ್ಳಿ. ಇನ್ನು ಏನು ಕ್ರೈಸ್ ಒಳಗಡೆ ಅಧಿಸೂಚನೆ ಒಳಗೆ ಇನ್ನೊಂದು ಏನು ಅವರು ಮಾಡಿದ್ದಾರೆ ಅಂತಂದರೆ, ಅಧಿಸೂಚನೆ ಒಳಗೆ ಸ್ಪಷ್ಟವಾಗಿ ಈ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಮತ್ತು ಜಾತಿ ಆದಾಯದ ಪ್ರಮಾಣ ಪತ್ರಗಳ ಬಗ್ಗೆ ನೋಡಿ. ಜಾತಿ ಆದಾಯ ಪ್ರಮಾಣ ಪತ್ರ ಉದ್ಯೋಗಕ್ಕಾಗಿಯೇ ಇರಬೇಕು ಅಂತಂದು ಅವ್ರು ಹೇಳಿದ್ದಾರೆ, ನಿಜ, ನಾನು ಒಪ್ಕೊಳ್ತೀನಿ. ಬಟ್ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದೊಳಗಡೆ ಉದ್ಯೋಗಕ್ಕಾಗಿಯೂ ಇಲ್ಲ, ಜಾತಿಗಾಗಿಯೂ ಇಲ್ಲ ಅಂತ ಅಲ್ಲಿ ಏನು ಕೊಟ್ಟಿಲ್ಲ ಅಂತಂದರೆ, ದಟ್ ಮೀನ್ಸ್ ಅದು ಉದ್ಯೋಗಕ್ಕೂ ಬರ್ತದೆ, ಜಾತಿಗಂತೂ ಬರ್ತದೆ, ಮೀನ್ಸ್ ಶಿಕ್ಷಣಕ್ಕಂತೂ ಬರ್ತದೆ ಅಂತ. ಬಟ್ ಕೆಲವೊಂದಿಷ್ಟು ವರ್ಗಗಳಿಗೆ, ಈಗ ಅಂದರೆ 2A ಬರುವಂಥ ಕೆಲವೊಂದಿಷ್ಟು ವರ್ಗಗಳಿಗೆ ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಬೇರೆ ಬೇರೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ ಅಂತಂದು, ಆದಾಯ ಪ್ರಮಾಣ ಪತ್ರ ಹೆಂಗೆ ಕೊಡ್ತಾರಂತ. ಬಟ್ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಏನು ಮಾಡಿ, ನಿಮ್ಮ ಒಂದು ಊರಿನ ಗ್ರಾಮ ಲೆಕ್ಕಾಧಿಕಾರಿನ ಕೇಳ್ಬೋದು. ಅಲ್ಲಿ ನೀವೇನು ಮಾಡ್ಬೋದು, ಅವನಿಗೆ ಮಾಹಿತಿನ ತಗೋಬೋದು. ನನಗೆ ಉದ್ಯೋಗಕ್ಕಾಗಿ ಮತ್ತು ಬೇರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳಿ ನೋಡಿ. ಅವನಿಗೆ ಕೊಡ್ತಾಯಿದ್ದಾನಂತಂದರೆ ದಯವಿಟ್ಟು ನೀವು ತಗೋಬೋದು, ಮಾಡಿಸ್ಬೋದು. ಮತ್ತು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ, ಸೊ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ಫಾರ್ಮೆಟ್ ಅವ್ರೇನು ಬಿಟ್ಟಿದ್ದಾರಲ್ಲ, ಸೊ ಅದ್ರ ಒಳಗಡೆ ಪ್ರಿಂಟ್ ತಗೋರಿ. ಒಂದು ವೇಳೆ ಅದು ನಿಮಗೆ ಇಲ್ಲ ಅಂತಂದರೆ, ಸೊ ನೀವೇನು ಮಾಡಿ, ಒಟ್ಟಿನೊಳಗಡೆ ಅಪ್ಲಿಕೇಶನ್ ಹಾಕೋ ದಿನಾಂಕ ಏನು ನೀವು ಅರ್ಜಿ ಏನಿದೆ ಆ ಮುಗಿಯೋದ್ರೊಳಗಡೆ ಒಳಗಾಗಿನೇ ಇರಬೇಕು. ಅಂದರೆ ಅದು ನಿಮಗೆ ವ್ಯಾಲಿಡ್ ಆಗುತ್ತೆ ಮತ್ತು ಕನ್ಸಿಡರ್ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ಕನ್ಸಿಡರ್ ಆಗೋಲ್ಲ, ಅದು ನಿಮಗೆ ಗೊತ್ತಿರಲಿ. ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಏನು ಹಾಕ್ತಿರ್ತೀರಲ್ಲ, ಅದು ಕೊನೆ ದಿನದ ಒಳಗಾಗಿಯೇ ನಿಮ್ಮೆಲ್ಲ ದಾಖಲೆ ಕೂಡ ಇರಬೇಕು. ದಾಖಲೆಗಳು ಇಲ್ಲ ಅಂತಂದರೆ ನಾಳೆ ನೀವು ಪಾಸಾಗಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸೊ ಅಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮತ್ತೊಂದು ವಿಷಯ ಏನಂತಂತಂದರೆ, ಇವಾಗ ಅಪ್ಲಿಕೇಶನ್ದು ಏನು ಹಾಕಾಗ್ತಿದ್ದಾಗ ಸಮಸ್ಯೆ ಏನು ಬರ್ತಾ ಇತ್ತು, ಅದರದ್ದು ಈಗ ಸಮಸ್ಯೆ ಇಲ್ಲ, ನೀವು ಹಾಕ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಇಷ್ಟು ಕ್ರೈಸ್ ಬಗ್ಗೆ ಭಾಳ ಮಂದಿ ಕೇಳ್ತಾ ಇದ್ದೀನಿ ನನಗೆ. ಅದನ್ನು ನಾನು ಸಂಪೂರ್ಣವಾಗಿ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅದನ್ನು ನಾನು ನಿಮಗೆ ತಲುಪಿಸಿದ್ದೇನೆ. ಈ ವಿಷಯವನ್ನು ನಿಮ್ಮ ಸ್ನೇಹಿತರು ಕೂಡ ತಲುಪಿಸಿ. ನಮಸ್ಕಾರ.